ನೀವು ಬೇರೆಲ್ಲ ಆಶೀರ್ವಾದಗಳ ಬಗ್ಗೆ ಯೋಚಿಸುತ್ತಿದ್ದೀರಿ. ಇಷ್ಟೊಂದು ದೊಡ್ಡ ಆಶೀರ್ವಾದ ನಿಮಗೆ ಕಾಣಿಸುತ್ತಿಲ್ಲ. ಪರಮೇಶ್ವರರು ನಿಮ್ಮ ಬೆರಳನ್ನು ಹಿಡಿದು ನಿಮ್ಮನ್ನುಗೆ ದಾರಿ ತೋರಿಸಲು ಅವರು ರೆಡಿಯಾಗಿದ್ದಾರೆ. 24 ಗಂಟೆ ನಿಮ್ಮ ಜೀವಿತದ ಪ್ರತಿಯೊಂದು ವಿಷಯದಲ್ಲಿ ಇದಕ್ಕಿಂತ ಒಳ್ಳೆ ಆಶೀರ್ವಾದವನ್ನು ಆತನು ಹೇಗೆ ನಿಮಗೆ ಕೊಡಬಲ್ಲನು? ನೀವು ನಿಮ್ಮೆಲ್ಲ ಹಣವನ್ನು ಕೊಟ್ಟರೂ ಕೂಡ ನೀವು ಈ ಆಶೀಷನ್ನು ಈ ಆಶೀರ್ವಾದವನ್ನು ಪಡೆಯಲು ಆಗುವುದಿಲ್ಲ. ಪ್ರಭು ವ್ಯಕ್ತಿಗತ ರೂಪದಲ್ಲಿ ನಿಮ್ಮ ಮಗು ಸ್ಕೂಲಲ್ಲಿ ಎಷ್ಟು ಜನ ಮಕ್ಕಳು ಸ್ಕೂಲಲ್ಲಿ ಓದುತ್ತದೆ, ಮಕ್ಕಳು ಈ ಸ್ಕೂಲಲ್ಲಿ ಓದುತ್ತಾರೆ ಯೋಚನೆ ಮಾಡಿರಿ. ಆ ಸ್ಕೂಲ್ ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಕೊಡಲು ರೆಡಿಯಾಗಿರುತ್ತದೆ. ಮಗು ಕೂಡ ಒಳ್ಳೆಯದು, ಆದ್ರೆ ಇಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತನು ನಿಮ್ಗೆ ಟ್ಯೂಷನ್ ಕೊಡಲು ರೆಡಿಯಾಗಿದ್ದಾರೆ. ಮತ್ತು ನೀವು ಎಲ್ಲಿದ್ದೀರಿ? ನೀವು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಪ್ರತಿಯೊಂದು ವಸ್ತು ನೀವು ಬಯಸುತ್ತೀರಿ ಮತ್ತು ಆತನು ಅದನ್ನು ನಿರ್ಮಿಸಿದ್ದಾನೆ. ಬರೀ ನಿಮ್ಗೆ 10 ಕಿಲೋ ಬಂಗಾರ ಸಿಕ್ಕರೆ, ಚಿನ್ನ ಸಿಕ್ಕರೆ, ಈ 10 ಕಿಲೋ ಚಿನ್ನವನ್ನು ಆತನು ಮಾಡಿದರೆ ಆ ಪ್ರಭು ನಿಮ್ಮನ್ನು ವ್ಯಕ್ತಿಗತ ರೂಪದಲ್ಲಿ ವೈಯಕ್ತಿಕವಾಗಿ ನಿಮ್ಮ ಒಳಗೆ ಒಪ್ಪು ನಿಮಗೆ ತಿಳಿಸಲು ಇಷ್ಟಪಡುತ್ತಾನೆ. ನೀವು ಎಲ್ಲಿ ಇದ್ದೀರಿ? ಹಾಲೆಲೂಯಾ. ಓ ಧನ್ಯವಾದ ಪ್ರಭು, ಧನ್ಯವಾದ. ಪರಮೇಶ್ವರ, ನೀವು ದಯಾಳು ಆಗಿದ್ದೀರಾ, ನೀವು ಕೃಪಾಸಾಗರರಾಗಿದ್ದೀರಿ, ನೀವು ಪ್ರೀತಿ ಉಳ್ಳವರಾಗಿದ್ದೀರಿ, ನೀವು ನೀತಿವಂತರಾಗಿದ್ದೀರಿ, ನೀವು ಜ್ಯೋತಿಯಾಗಿದ್ದೀರಿ, ಮಹಿಮೆ ಉಳ್ಳವನು, ಪವಿತ್ರನಾದವನು. ಓ ಗಾಡ್, ಧನ್ಯವಾದ. ಧನ್ಯವಾದಗಳು. ನೀವು ಯುಗಾಂತರವರೆಗೂ ಹಾಗೆ ಇದ್ದೀರಿ. ನಿಮ್ಮ ದಯೆಯು ಕೃಪೆಯು ಹೊಸದಾಗಿದೆ, ಆದರೆ ನಿರಂತರವಾಗಿದೆ. ನಿಮ್ಮ ವಾಕ್ಯವು ಸತ್ಯವಾಗಿದೆ ಪ್ರಭು. ನೀವು ಸತ್ಯವಂತರಾಗಿದ್ದೀರಿ. ಓ ಧನ್ಯವಾದ ಪ್ರಭು. ಯಾವಾಗಲೂ ಜಯದಲ್ಲಿ ನಡೆಸೋಕ್ಕೋಸ್ಕರ, ನೀವು ಎಲ್ಲರಿಗೂ ನಡೆಸೋದಕ್ಕೋಸ್ಕರ ಧನ್ಯವಾದ ಪ್ರಭು. ನಿಮ್ಮ ಆತ್ಮಕ್ಕೋಸ್ಕರ ಧನ್ಯವಾದ. ನೀವು ಬರೆದಿರುವ ವಾಕ್ಯಕ್ಕೋಸ್ಕರ ಧನ್ಯವಾದ. ಧನ್ಯವಾದ. ನೀವು ಕೊಟ್ಟಿರುವ ಯೋಗ್ಯತೆ, ನೀವು ಕೊಟ್ಟಿರುವ ಸಮಯಕ್ಕೋಸ್ಕರ ಧನ್ಯವಾದ. ಮತ್ತು ನಿಮ್ಮ ವಾಕ್ಯವನ್ನು ಕಲಿಯುವುದಕ್ಕೆ ಮತ್ತು ಮುಂದೆ ಬೆಳೆಯುವುದಕ್ಕೆ ನಾನು ಪ್ರಾರ್ಥನೆ ಮಾಡುತ್ತೇನೆ ಪ್ರಭು. ನಿಮ್ಮ ಮಕ್ಕಳಿಗೋಸ್ಕರ ಈ ವಾಕ್ಯಗಳು ಅವರ ಆತ್ಮದ ಒಳ್ಳೆ ಭೂಮಿಯಲ್ಲಿ ಬಿದ್ದು 100ರಷ್ಟು ಫಲವನ್ನು ತರುವುದು ಪ್ರಭು ಯೇಸುವಿನ ನಾಮದಲ್ಲಿ. ಪ್ರಭು ಧನ್ಯವಾದ, ಧನ್ಯವಾದ, ಧನ್ಯವಾದ ಪ್ರಭು, ಧನ್ಯವಾದ. ಮತ್ತು ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ಕ್ರಿಸ್ತ ನೋಡಿ ಕುಳಿತುಕೊಳ್ಳಬಹುದು. ಹಾಲೆಲೂಯಾ. ಪಕ್ಕದವರಿಗೆ ನೀವು ಸ್ವಾಗತ ಮಾಡಬಹುದು, ಒಳ್ಳೆಯ ರೀತಿಯಲ್ಲಿ ನಗುತ್ತಾ ಮತ್ತು ಹೇಳಿರಿ, ಸಂತೋಷವಾಯಿತು ನಿಮ್ಮನ್ನು ನೋಡಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ನಾನು ಆತ್ಮನಾಗಿದ್ದೇನೆ, ನಾನು ಆತ್ಮನಾಗಿದ್ದೇನೆ. ನೆನಪಿನಲ್ಲಿಟ್ಟುಕೊಳ್ಳಿರಿ, ಪ್ರತಿಯೊಂದು ವಿಷಯವು ಆತ್ಮದಿಂದ ಹೊರಡುವುದು. ನಿಮ್ಮ ಜೀವನವು ನಿಮ್ಮ ಆತ್ಮನಿಂದ ಹೊರಡುವುದು. ನೀವು ನಿಮ್ಮ ಆತ್ಮದ ಕಣ್ಣುಗಳಿಂದ ನೋಡುತ್ತೀರೋ ಅದೇ ನಿಮಗೆ ಕಾಣಿಸುವುದು, ಮತ್ತು ನೀವು ಏನು ನೋಡುತ್ತಿದ್ದೀರೋ ಅದೇ ನಿಮಗೆ ಸಿಗುವುದು. ಆ ಕಾಗದದಲ್ಲಿ ಅವರು ಲಿಂಬೆ ಹಣ್ಣಿನಿಂದ ಬರೆಯುತ್ತಿದ್ದರು, ಮಾಟವಾದಿಗಳು, ಮತ್ತು ಅದು ಕಂಡು ಬರುತ್ತಿರಲಿಲ್ಲ. ಮತ್ತು ಅದನ್ನು ಮೇಣದ ಬತ್ತಿಯಿಂದ ನೋಡಿದರೆ ಅದು ಕಾಣಿಸುತ್ತಿತ್ತು. ಎಷ್ಟು ಜನರಿಗೆ ಗೊತ್ತಿದೆ? ಮತ್ತು ಈ ಜಾದು ಯಾರಿಗೂ ಗೊತ್ತಿಲ್ಲವೋ, ಈ ಚಮತ್ಕಾರ ಯಾರಿಗೂ ಗೊತ್ತಿಲ್ಲವೋ? ಇದು ಬಹಳ ಸರಳವಾದ ಚಮತ್ಕಾರವಿದೆ. ಇದು ಪ್ರತಿಯೊಂದು ಮಗುವಿಗೆ ಗೊತ್ತಿರುತ್ತದೆ, ಲಿಂಬೆಯಿಂದ ಬರೆಯುವುದು. ಹಾಗೆ ಆತ್ಮದ ವಿಷಯಗಳು ಕಾಣಿಸುವುದಿಲ್ಲ. ಎಲ್ಲಿವರೆಗೂ ಆತ್ಮ ಅಲ್ಲಿ ಬರುವುದಿಲ್ಲೋ ಅಲ್ಲಿವರೆಗೂ. ಪ್ರೇಸ್ ದ ಲಾರ್ಡ್. ಆತ್ಮದ ವಿಷಯಗಳು ಬರೀ ಆತ್ಮಗಳಿಗೆ ಮಾತ್ರ ಕಾಣಿಸುತ್ತದೆ. ಆ ಲಿಂಬೆಯಿಂದ ಬರೆದಿರೋದು ಕಣ್ಣಿಗೆ ಕಾಣುವುದಿಲ್ಲ, ಅದರ ಕೆಳಗೆ ಅದು ಉರಿಯುತ್ತೆ. ಹಾಗೆ ಆತ್ಮದ ವಿಷಯಗಳು ಎಲ್ಲಿವರೆಗೆ ನಿಮಗೆ ಕಾಣಿಸುವುದಿಲ್ಲ ಎಂದರೆ, ಎಲ್ಲಿವರೆಗೆ ನಿಮ್ಮ ಆತ್ಮವು ಪ್ರಕಾಶವನ್ನು ಹೊಂದುವುದಿಲ್ಲೋ ಅಲ್ಲಿವರೆಗೂ. ನಿಮ್ಮ ಆತ್ಮಿಕ ಕಣ್ಣುಗಳು ಎಲ್ಲಿವರೆಗೂ ತೆರೆಯುವುದಿಲ್ಲೋ ಅಲ್ಲಿವರೆಗೂ ನಿಮ್ಮದು ಯಾವುದು ಇದೆಯೋ ಅದು ನಿಮಗೆ ಕಂಡು ಬರುವುದಿಲ್ಲ, ಮತ್ತು ಅದು ಅಲ್ಲಿ ಇದೆ, ಮತ್ತು ನಿಮಗೆ ಅದು ಕಂಡು ಬರುತ್ತಿಲ್ಲ. ಇದರ ಅರ್ಥ ಅದು ಅಲ್ಲ, ಅದು ಅಲ್ಲಿ ಇಲ್ಲ ಎಂದು.
ಶರೀರದಿಂದ ಹುಟ್ಟಿದವನು ಶರೀರವಾಗಿದ್ದಾನೆ, ಯಾರು ಆತ್ಮನಿಂದ ಹುಟ್ಟಿದನೋ ಅವ ಆತ್ಮನಾಗಿದ್ದಾನೆ. ನೆಕ್ಸ್ಟ್, ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಪ್ರೇಸ್ ದ ಲಾರ್ಡ್. ಹೇಳಿರಿ, ಹೊಸದಾಗಿ ಹುಟ್ಟುವುದು ಬಹಳ ಮುಖ್ಯವಾಗಿದೆ. ಹೊಸದಾಗಿ ಹುಟ್ಟುವುದು ಬಹಳ ಮುಖ್ಯವಾಗಿದೆ. ಇಲ್ಲಿ ಯಾರಾದರೂ ಇದ್ದಾರೋ ಅವನು ಹೊಸದಾಗಿ ಹುಟ್ಟಿಲ್ಲವೆಂದರೆ, ಏಕೆಂದರೆ ಹೊಸದಾಗಿ ಹುಟ್ಟುವುದು ಬಹಳ ಮುಖ್ಯವಾಗಿದೆ. ಇದು ಒಂದು ವಿಕಲ್ಪವಲ್ಲ. ಯಾರು ಹೇಳಲು ಸಾಧ್ಯವಿಲ್ಲ ನಾನು ಹೊಸದಾಗಿ ಹುಟ್ಟಲು ಬಯಸುವುದಿಲ್ಲ. ನೀವು ಹೊಸದಾಗಿ ಹುಟ್ಟಲು ಬಯಸದಿದ್ದರೆ ನೀವು ಪರಮೇಶ್ವರನನ್ನು ಯಾವತ್ತೂ ನೋಡಲು ಸಾಧ್ಯವಿಲ್ಲ. ಪರಮೇಶ್ವರನಿಂದ ತಪ್ಪಿಸಿಕೊಳ್ಳುವಿರಿ. ನೀವು ತಿರನಾತಿಯ ಪ್ರತೀಕ್ಷೆಯಲ್ಲಿ ಹೋಗಿದ್ದರೆ, ನೀವು ಅಲ್ಲಿ ಗುರಿ ಹಿಡಿಯಲು ತಪ್ಪಿಕೊಂಡರೆ, ಕೇಳುತ್ತಿದ್ದೇನೆ ನಾನು, ಎಷ್ಟು ಜನರು ರೌಂಡರ್ ಚೆಲ್ಲಿದಿರಿ, ಇದನ್ನು ಕೂಡ ಚೆಲ್ಲಿಲ್ಲ. ಮತ್ತು ಗೊತ್ತಿದೆ, ಅಲ್ಲಿ ಜಾತ್ರೆಗೆ ಹೋಗುತ್ತಾರೆ, ಇಲ್ಲಿ ವಸ್ತುಗಳ ಮೇಲೆ ಚೆಲ್ಲುತ್ತಾರೆ. ಗೆಜ್ಜೆ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಿ? ಕೈಯನ್ನು ಮೇಲಕ್ಕೆ ಎತ್ತಿರಿ. ನೀವು ಅಲ್ಲಿಂದ ತಪ್ಪಿಸಿದರೆ ನಿಮಗೆ ಅಲ್ಲಿಂದ ಏನು ಸಿಗುವುದು? ಯಾವ ಪರಮೇಶ್ವರನಿಂದ ನಿಮಗೆ ಆಶೀರ್ವಾದ ಬೇಕು ಅದರಿಂದಲೇ ನೀವು ತಪ್ಪಿಸಿಕೊಂಡರೆ ಏನು ಸಿಕ್ಕುವುದು? ಯೋಚನೆ ಮಾಡಿ ನೋಡಿರಿ. ಯೋಚನೆ ಮಾಡಿ ನೋಡಿರಿ. ಪರಮೇಶ್ವರ್ ನಿಮಗೆ ಏನಾದರೂ ಮಾಡಲು ಹೇಳಿದರೆ ಅದನ್ನು ಬಿಟ್ಟು ಬೇರೆದನ್ನೆಲ್ಲ ಮಾಡಿದ್ದೀರಿ. ಅದನ್ನು ಮಾಡಲು ಪರಮೇಶ್ವರರು ನಿಮಗೆ ಹೇಳಿಲ್ಲ. ಯಾರಾದ್ರೂ ಹೇಳ್ಬೋದು, ಪರಮೇಶ್ವರು ಬೇಡ ಎಂದು ಕೂಡ ಹೇಳಲಿಲ್ಲ, ಪರಮೇಶ್ವರರು ಮಾಡು ಅಂತೂ ಕೂಡ ಹೇಳಲಿಲ್ಲ ಅಲ್ವಾ? ನಾವು ಪರಮೇಶ್ವರ್ ಬೇಡ ಅನ್ನೋದನ್ನು ಮಾಡುವುದಕ್ಕೆ ಇಲ್ಲಿ ಇಲ್ಲ, ಪರಮೇಶ್ವರ್ ಹೇಳಿದನು ಮಾಡುವುದಕ್ಕೆ ನಾವು ಇಲ್ಲಿ ಇದ್ದೇವೆ. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ ಇದು ಸತ್ಯವಾಗಿದೆ ಅಥವಾ ಸುಳ್ಳಾಗಿದೆ? ನನ್ನ ಪ್ರಶ್ನೆ ನಿಮಗೆ ತಿಳಿದು ಬಂತ? ಬಹಳಷ್ಟು ಸಲ ಹೇಳುತ್ತಾರೆ, ಪಾಸ್ಟರ್ ಪರಮೇಶ್ವರರು ಈ ಹುಡುಗಿ ಜೊತೆ ಮದುವೆ ಆಗಲು ಪರಮೇಶ್ವರರು ಬೇಡ ಎನ್ನಲಿಲ್ಲ. ಪಾಸ್ಟರ್ ಪರಮೇಶ್ವರರು ಜಾಬ್ ಮಾಡಲು ನಮಗೆ ಬೇಡ ಎನ್ನಲಿಲ್ಲ. ಮಾತು ಇದೆಲ್ಲ, ಅವರು ಮಾಡಬೇಡ ಅಂತ ಹೇಳಿಲ್ಲ, ಆದರೆ ಅವರು ನಿಮಗೆ ಹೇಳಲಿಲ್ಲ ಮಾಡು ಎಂದು. ಮತ್ತು ನಿಮ್ಮ ಮೈಂಡಲ್ಲಿ ವಿಷಯವನ್ನು ಸರಿಯಾಗಿ ತಿಳಿದುಕೊಳ್ಳಿ. ಬಹಳಷ್ಟು ಜನರು ಹೇಳ್ತಾರೆ ಪರಮೇಶ್ವರರು ಬೇಡ ಎಂದು ಹೇಳಲಿಲ್ಲ. ಪ್ರಶ್ನೆ ಇದೆಲ್ಲ, ದೇವರು ಮಾಡಬೇಡ ಎಂದು ಹೇಳಿದ್ದು ಮತ್ತು ನೀವು ಮಾಡುತ್ತಿರುವುದಕ್ಕೆ ಪರಮೇಶ್ವರರು ಒಪ್ಪಿಗೆ ಕೊಟ್ಟಿದ್ದಾರಾ ಮಾಡು ಎಂದು? ಏನೆಲ್ಲ ನೀವು ಮಾಡುತ್ತಿದ್ದೀರೋ, ನೀವು ಏನೆಲ್ಲ ಶೋಕಿಯಿಂದ ಮಾಡುತ್ತಿದ್ದೀರೋ ನೀವು ಹೇಳಬಹುದು ಪರಮೇಶ್ವರರು ಮಾಡಲು ಹೇಳಿದ್ದಾರೆ ಎಂದು? ನಾನು ನಿಮಗೆ ಪ್ರಶ್ನೆ ಕೇಳುತ್ತಿದ್ದೇನೆ. ಯಾರು ಇದಕ್ಕೆ ಉತ್ತರ ಕೊಡುತ್ತಿಲ್ಲ. ನಾನು ಇಲ್ಲ ಎಂದು ಹೇಳುತ್ತಿಲ್ಲ, ಆದರೆ ಇದು ಇಂಪಾರ್ಟೆಂಟ್ ಆಗಿರಬೇಕು, ಅತಿ ಇಂಪಾರ್ಟೆಂಟ್ ಇದೇ ಆಗಿರಬೇಕು. ಪರಮೇಶ್ವರರು ಹೇಳಿದ್ದನ್ನು ನಾವು ಮಾಡುತ್ತಿದ್ದೇವೋ? ದೇವರು ಮಾಡುವುದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೋ? ನಾನು ಹಾಕಿಕೊಳ್ಳುವ ಬಟ್ಟೆಯನ್ನು ಹಾಕಿಕೊಳ್ಳಲು ದೇವರು ಒಪ್ಪಿಗೆ ಕೊಟ್ಟಿದ್ದಾರೋ? ಮತ್ತು ಇದರ ಅರ್ಥ ಅಲ್ಲ ನಾವು ಪರಮೇಶ್ವರನ ಗುಲಾಮ ಅಲ್ಲ, ಇದು ಪರಮೇಶ್ವರನ ಬುದ್ಧಿಯಾಗಿದೆ. ಎಷ್ಟು ಜನರಿಗೆ ಗೊತ್ತಿದೆ, ಜನರ ಹತ್ರ ಫ್ಯಾಷನ್ ಡಿಸೈನರ್ ಇರುತ್ತಾರೆ. ಕೇಳುತ್ತಿದ್ದೇನೆ ನಾನು, ಎಷ್ಟು ಜನರಿಗೆ ಗೊತ್ತಿದೆ ದುಡ್ಡನ್ನು ಕೊಟ್ಟು ಫ್ಯಾಷನ್ ಡಿಸೈನರ್ ತೆಗೆದುಕೊಳ್ಳುತ್ತಾರಲ್ಲ, ಇವರು ಎಂತ ಬಟ್ಟೆ ಹಾಕುತ್ತಾರೆ? ತಮ್ಮ ಮನಸ್ಸಿನದು ಅಥವಾ ಫ್ಯಾಷನ್ ಡಿಸೈನರ್ ಹೇಳಿದ್ದನ್ನು. ಅವರು ಹೇಳುತ್ತಿಲ್ಲ ನಾವು ಈಗ ಮೋಸದಲ್ಲಿದ್ದೇವೆ ಅಂತ. ನೀವು ಪರಮೇಶ್ವರಿಗೆ ಕೇಳಿ ಬಟ್ಟೆಯನ್ನು ಹಾಕುತ್ತಿದ್ದರೆ ಇದರಿಂದ ನಿಮಗೆ ಲಾಭವಿದೆ. ಯಾರಿಗೆ ಗೊತ್ತಿದೆ ಜನರ ಹತ್ರ ಇಷ್ಟು ಇರುತ್ತದೆ, ಅವರು ಹೇಳುತ್ತಾರೆ ಏನು ಊಟ ಮಾಡಬೇಕು, ಏನು ಊಟ ಮಾಡಬಾರದು. ಎಷ್ಟು ಜನರಿಗೆ ಗೊತ್ತಿದೆ? ನೀವು ಪರಮೇಶ್ವರಿಗೆ ಕೇಳಿದ್ದರೆ ಏನು ತಿನ್ನಬೇಕು, ಅದು ಸರಿಯಾಗಿರುವುದು ಅಥವಾ ತಪ್ಪಾಗಿರುವುದು? ಎಷ್ಟು ಜನರಿಗೆ ಗೊತ್ತಿದೆ? ಜನರು ತಮ್ಮ ದುಡ್ಡನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಮ್ಯಾನೇಜರ್ನನ್ನು ಇಟ್ಟುಕೊಂಡಿರುತ್ತಾರೆ. ಇವಾಗ ಸ್ವಲ್ಪ ಆಳದಲ್ಲಿ ಬಂದೆ ಇಡುತ್ತಾರಲ್ವಾ. ಮತ್ತು ಪರಮೇಶ್ವರ್ ನಿಮಗೆ ಕಲಿಸಿದರೆ ನೀವು ಹಣವನ್ನು ಹೇಗೆ ಮ್ಯಾನೇಜ್ ಮಾಡಬೇಕೆಂದು, ಇದು ಸರಿಯಾಗಿರುವುದು ಅಥವಾ ತಪ್ಪಾಗಿರುವುದು ನೀವು ಕೇಳಿಕೊಳ್ಳಿರಿ. ನೀವು ಮಾಡುತ್ತಿದ್ದೀರಿ, ಅದನ್ನು ಯಾರು ನಿಮಗೆ ಮಾಡಲು ಹೇಳಿದ್ದಾರೆ? ಜನರು ಈ ವಿಷಯಗಳಿಗೆ ಹಣ ಕೊಡುತ್ತಾರೆ ಮತ್ತು ಗೊತ್ತಿದೆಯೇ
ಮತ್ತು ಪರಮೇಶ್ವರನ ಆತ್ಮನು ನಿಮಗೆ ಹೇಳಿದರೆ ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು ಮತ್ತು ಯಾವಾಗ ಹೇಳಬೇಕು. ಕೆಲವರ ಹತ್ತಿರ ಬಹಳಷ್ಟು ಇನ್ಸ್ಟ್ರಕ್ಟರ್ ಇರುತ್ತಾರೆ, ಅವರು ಅವ್ರಿಗೆ ತಿಳಿಸುತ್ತಾರೆ ಯಾವಾಗ ಮಲಗಬೇಕು, ಯಾವಾಗ ಎದ್ದೇಳಬೇಕು. ಈ ಎಲ್ಲ ಕೆಲಸವನ್ನು ನೀವು ಪರಮೇಶ್ವರ್ಗೆ ನಿಮಗೆ ಹಾನಿಯಾಗುವುದು ಅಥವಾ ಲಾಭವಾಗುವುದು ಎಷ್ಟು ಸಲ ಜನರು ಮಾಡುತ್ತಾರೆ. ಆಮೇಲೆ ಇವರು ಪ್ರಶ್ನೆ ಕೇಳುತ್ತಾರೆ, ಪ್ರಭು ನನ್ನ ಜೀವನ ಯಾವಾಗ ಬದಲಾಗುವುದು? ಪ್ರಭು ಪ್ರಭು ಹೇಳುತ್ತಾರೆ, ನಾನು ಕೇಳುತ್ತಿದ್ದೇನೆ. ಇಲ್ಲ ಪ್ರಭು, ಬೇರೆ ಏನಾದರೂ ಹೇಳು. ಯಾವಾಗ ನೀವು ಹೇಳ್ತೀರಿ ಬೇರೆ ಏನಾದರೂ ಹೇಳು ಎಂದಾಗ ಪ್ರಭು ಸೈಲೆಂಟ್ ಆಗಿ ಬಿಡುತ್ತಾರೆ. ನಾನು ನಿಮ್ಗೆ ಹೇಳುತ್ತಿದ್ದೇನೆ, ಪ್ರಭು ಎಷ್ಟು ಕೋಮಲರಾಗಿದ್ದಾರೆ. ಪರಮೇಶ್ವರನಿಂದ ಉತ್ತರ ಪಡೆಯುವುದಕ್ಕೆ ಬಹಳಷ್ಟು ದಿನ ನೀವು ಉಪವಾಸ ಮಾಡಿ ತಿಂಗಳು ಗಟ್ಟೆ ನೀವು ಕಣ್ಣೀರನ್ನು ಸುರಿಸಬೇಕಾಗುತ್ತದೆ ಪರಮೇಶ್ವರನ ಉತ್ತರವನ್ನು ಮತ್ತೆ ಪಡೆಯುವುದಕ್ಕೆ. ಪರಮೇಶ್ವರರು ಸಮಾಧಾನರು. ಪರಮೇಶ್ವರರು ಮಾತನಾಡುವವರಿಗೆ ಎಲ್ಲ ಸರಿಯಾಗಿರುತ್ತದೆ. ಪರಮೇಶ್ವರರು ಸೈಲೆಂಟ್ ಆದರೆ ನೀವು ಅಪಾಯದ ಸ್ಥಿತಿಯಲ್ಲಿ ಬಂದಿದ್ದೀರಿ. ಪರಮೇಶ್ವರರು ಎಲ್ಲ ಕೆಲಸವನ್ನು ಒಳ್ಳೆಯದಾಗಿ ಮಾಡುತ್ತಾರೆ ಮತ್ತು ಹೆಚ್ಚಾಗಿ ಮಾಡುತ್ತಾರೆ. ಅದೇ ನಿಮ್ಮ ಜೀವಿತದಲ್ಲಿ ಅವರು ಮಾಡುತ್ತಿಲ್ಲ. ನೀವು ಜವಾಬ್ದಾರರಾಗಿದ್ದೀರಿ. ನಿಮ್ಮ ಹೆಚ್ಚಾಗಿ ನಿಮಗೆ ಲಾಭವನ್ನು ಕೊಡಲು ಅವರು ಬಯಸುತ್ತಾರೆ. ಬಹಳಷ್ಟು ಜನರು ಪರಮೇಶ್ವರಿಗೆ ಸುಮ್ಮನಿರಲು ಹೇಳಿದ್ದಾರೆ, ಅವರಿಗೆ ಗದರಿಸುವುದರ ಮೂಲಕ. ನಕ್ಕು ಬಿಡ್ರಿ, ನಕ್ಕು ಬಿಡ್ರಿ. ಪರಮೇಶ್ವರರು ಅವರಿಗೆ ಹೇಳಲು ಸಾಧ್ಯವಿಲ್ಲ ನಿಮ್ಮ ಮನೆಯನ್ನು ಮಾರಿಕೊಳ್ಳಿ. ಪರಮೇಶ್ವರ ಅವರಿಗೆ ಹೇಳುವುದಿಲ್ಲ ನಿಮ್ಮ ಕಾರನ್ನು ಮಾರಿರಿ. ಪರಮೇಶ್ವರರಿಗೆ ಹೇಳುವುದಿಲ್ಲ 6 ಗಂಟೆಗೆ ಆಫೀಸ್ನಿಂದ ಬಂದ ಮೇಲೆ 4 ಗಂಟೆ ರೆಪ್ಸೋಡಿ ಹಂಚು. ಏಕೆಂದರೆ ಪರಮೇಶ್ವರ್ ಇದನ್ನು ಹೇಳಲು ಆಗುವುದಿಲ್ಲ. ಅದನ್ನು ಇವರು ಪರಮೇಶ್ವರ್ಗೆ ಸುಮ್ಮನಾಗಿ ಬಿಡಿಸಿದ್ದಾರೆ. ನನಗೆ ಆಯಾಸವಾಯಿತು, ನನಗೆ ಆಯಾಸವಾಯಿತು. ನಿಮಗೆ ಗೊತ್ತಿದೆ ಈ ಕಂಪ್ಲೇಂಟು ರೆಪ್ಸೋಡಿನೇ ಹಂಚು ಎಂದು ಹೇಳುವುದಕ್ಕೆ. ಮತ್ತು ಇದು ಅಪಾಯಕಾರಿಯಾಗಿದೆ. ನೀವು ಇಷ್ಟೊಂದು ದೂರು ಹೇಳಿದಿರಿ, ಇಷ್ಟೊಂದು ದೂರು ಹೇಳಿದಿರಿ, ಇಷ್ಟೊಂದು ದೂರು ಹೇಳಿದಿರಿ. ನಿಮ್ಮ ದೂರು ಪರಮೇಶ್ವರ ಕಿವಿಗೆ ಮುಟ್ಟಿತು. ಕೆಲವರು ಇಷ್ಟೊಂದು ದೂರು ಹೇಳುತ್ತಾರೆ, ಇಷ್ಟೊಂದು ಸ್ವರ್ಗದೂತರು ಜೊತೆ ಮಾತನಾಡೋದು ಬೇಡ ಅನ್ನುತ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಅವರು ದೂರು ಹೇಳುತ್ತಾರೆ, ಪ್ರತಿಯೊಂದು ವಸ್ತುವಿನಲ್ಲಿ ದೂರು. ಮತ್ತು ಅವರು ತಮ್ಮ ಜೀವಿತದಲ್ಲಿ ಪರಮೇಶ್ವರನಿಗೆ ಸುಮ್ಮನೆ ಕೂಡಿಸಿದ್ದಾರೆ. ನಕ್ಕು ಬಿಡ್ರಿ. ನಡೀರಿ, ಮುಂದೆ ಓದಿರಿ. ನೀವು ಬಾಯನ್ನು ತೆರೆಯಬೇಕಾದರೆ ಬಾಯಿ ತೆರೆಯಬೇಕು. ಮತ್ತೆ ನೀವು ಕೇಳಬೇಕಾದರೆ ನಿಮಗೆ ಗೊತ್ತಿದೆ ಮತ್ತೆ ಪರಮೇಶ್ವರರು ಏನು ಹೇಳುವರು. ಕಾಣಿಕೆ ಇಲ್ಲದೆ ಅವರ ಬಾಯಿ ತೆರೆಯುವುದಿಲ್ಲ. Praise the Lord. Hallelujah. ಯಾವ ಕಾಣಿಕೆ ಆತನು ಹೇಳುವನು. ಪಕ್ಕದವರು ಹೇಳಿದರೆ ನಿಮ್ಮ ಲಾಭವು ನಿರಂತರವಾಗಿ ಅದರಲ್ಲಿ ಇದೆ. ಪರಮೇಶ್ವರ್ ನಿಮಗೆ ಯಾವಾಗಲೂ ಹೇಳುತ್ತಿರಬೇಕು ಏನು ಮಾಡಬೇಕೆಂದು. Praise the Lord. ಪರಮೇಶ್ವರನಿಂದ ತಪ್ಪಿಸಿಕೊಳ್ಳಬೇಡಿರಿ. ಪಕ್ಕದವರಿಗೆ ಹೇಳಿರಿ, ಪರಮೇಶ್ವರನಿಂದ ತಪ್ಪಿಸಿಕೊಳ್ಳಬೇಡಿರಿ, ಪರಮೇಶ್ವರನಿಂದ ತಪ್ಪಿಸಿಕೊಳ್ಳಬೇಡಿರಿ. ಇಬ್ರಿಯದವರಿಗೆ 12:9. ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದವರಷ್ಟೇ ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ. ಮತ್ತು ನೀವು ಬೆಳೆಯುತ್ತಾ ಹೋಗುತ್ತಿದ್ದೀರಿ ಮತ್ತು ನಿಮ್ಮ ಅಧೀನತೆಯು ಕೂಡ ಬೆಳೆಯುತ್ತಾ ಹೋಗುತ್ತದೆ. ಲೀಡರು ಅವನಾಗಿದ್ದಾನೆ, ಅವನು ಇನ್ನೂ ಹೆಚ್ಚಾಗಿ ಕೆಲಸ ಮಾಡುತ್ತಿದ್ದಾನೆ. ತಮ್ಮ ಮನಸ್ಸಿನಿಂದ ಮಾಡುವವನು ಲೀಡರ್ ಅಲ್ಲ. ನಾನು ಫಾಸ್ಟರ್ನಿಂದ ಮಾತನಾಡುವೆನೋ ಕೆಲಸವನ್ನು ಮಾಡುವೆನು, ಇವನು ಲೀಡರ್ ಅಲ್ಲ. ಲೀಡರ್ ಅವನು ಆಗಿದ್ದಾನೆ, ಅವನು ಅಧೀನವಾಗಿರುತ್ತಾನೆ. ನೀವು ದೊಡ್ಡ ಲೀಡರ್ ಆಗಿದ್ದೀರಿ, ಸ್ಟಾಪ್ಗೆ ಹೇಳಲು ಆಗುವುದಿಲ್ಲ ಆಂಟಿ ಏನೋ ಮಾಡಬೇಕು. ಇವಾಗ ನಾವು ಫಾಸ್ಟರ್ ಜೊತೆನೆ ಮಾತನಾಡುವೆವು, ನಾವು ದೊಡ್ಡ ಲೀಡರ್ ಆಗಿದ್ದೇವೆ.
ನೀವು ಅಧೀನರಲ್ಲ. ಇವಾಗ ನಾವು 7 ಗಂಟೆಗೆ ಪ್ರಾರ್ಥನೆ ಮಾಡಿದ್ದೀವಿ. ಎಷ್ಟು ಜನರು ಬಂದಿದ್ದೀರಿ? 7ರಿಂದ 8 ಜನ ಹುಡುಗಿಯರಿದ್ರು 3 ದಿನ. ಇಲ್ಲಿ ಎಷ್ಟು ಜನರು ಬಂದಿದ್ದರು? 1 ಸೆಕೆಂಡ್. ಬೇರೆಯವ್ರಿಗೆ ಇದು ಮುಖ್ಯವೆನಿಸಲಿಲ್ಲ. ಓಕೆ. ಯಾವಾಗ ಪರಮೇಶ್ವರನು ಮಾತನಾಡಲು ನಿಲ್ಲಿಸುವರು ಆವಾಗ ನೀವು ಏನು ಮಾಡುವಿರಿ? ಇಲ್ಲಿ ಬರೆದಿದೆ, ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದವರಷ್ಟೇ ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಮತ್ತು ಈ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕು. ಬಹಳಷ್ಟು ಜನರಿಗೆ ಈ ನಿರ್ಧಾರ ತೆಗೆದುಕೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ. ಇದೇ ಕಾರಣದಿಂದ ಪರಮೇಶ್ವರನ ಆಶೀರ್ವಾದಗಳನ್ನು ನೋಡಲು ಅವರು ಇಡೀ ಜೀವನ ಕಳೆಯುತ್ತದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹೇಳಿರಿ, ಪರಮೇಶ್ವರ್ ಆತ್ಮಗಳ ತಂದೆಯಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಎಫೆಸದವರಿಗೆ 4ನೇ ಅಧ್ಯಾಯ. ಇದನ್ನು ನಾನು ಓದುತ್ತಿದ್ದೇನೆ, ನಿಂತುಕೊಳ್ಳಿರಿ, ತೋರಿಸಬೇಡಿರಿ. ಇದನ್ನು ಓದಿದ ಮೇಲೆ ನೀವು ವಿವಶವಾಗಿ ಬಿಡುತ್ತೀರಿ. ಪ್ರಚಾರ ಮಾಡುವುದಕ್ಕೆ ವಿವಶ್. ನೆಕ್ಸ್ಟ್, ಎಫೆಸದವರಿಗೆ 4ನೇ ಅಧ್ಯಾಯ 17ನೇ ವಾಕ್ಯ. ಆದ್ದರಿಂದ ಅನ್ಯ ಜನರು, ಆತನು ಮಸೀಹರ ಜೊತೆ ಮಾತನಾಡುತ್ತಿದ್ದಾನೆ, ಕ್ರಿಶ್ಚಿಯನ್ನರ ಜೊತೆ ಮಾತನಾಡುತ್ತಿದ್ದಾನೆ. ಅವರು ಚರ್ಚ್ಗೆ ಹೋಗುತ್ತಾರೆ, ಸಭೆಗೆ ಹೋಗುತ್ತಾರೆ, ಅವ್ರದ್ದು ಬ್ಯಾಪ್ಟಿಸಮ್ ಆಗಿದೆ. ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ನಿಮ್ಮ ಮನಸ್ಸಿನಂತೆ ಜೀವಿಸುವುದು ಅನ್ಯ ಜನರದು ಕೆಲಸವಾಗಿದೆ. ಆದರೆ ನಿಮ್ಮದು ಜೀವಿಸುವುದು ಪರಮೇಶ್ವರನ ಪ್ರಕಾರ ಜೀವಿಸುವುದಾಗಿದೆ. ಈ ವ್ಯತ್ಯಾಸವನ್ನು ತಿಳಿದುಕೊಳ್ಳಿರಿ. ಇದೇ ಆಶೀರ್ವಾದವಾಗಿದೆ. ಮುಖ್ಯವಾದ ಆಶೀರ್ವಾದ ಇದೇ ಆಗಿದೆ. ನಾವು ಪರಮೇಶ್ವರನ ಪ್ರಕಾರ ನಡೆಯಬೇಕು. ಓ ಬಾಯ್. ಮಸೀಹತನದ ಅತಿ ದೊಡ್ಡವಾದ ಆಶೀರ್ವಾದ. ಪರಮೇಶ್ವರರು ನಮಗೆ ನಡೆಸಲು ರೆಡಿಯಾಗಿದ್ದಾರೆ. ವಾವ್. ಯಾರಿಗಾದರೂ ಕ್ರಿಕೆಟ್ ಕಲಿಯಬೇಕೆಂದರೆ ಇವತ್ತು ಎಂಥ ಕೋಚ್ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಮಗನಿಗೆ ಕೋಚಿಂಗ್ ಕೊಡಲು ರೆಡಿಯಾದರೆ ಇದು ಒಳ್ಳೆಯ ವಿಷಯವಾಗಿದೆ ಅಥವಾ ಕೆಟ್ಟ ವಿಷಯವಾಗಿದೆ? ಹಲೋ, ನಿಮ್ಮ ಮಗುವಿಗೆ ಕ್ರಿಕೆಟ್ ಕಲಿಯಬೇಕು, ಬ್ಯಾಟಿಂಗ್ ಕಲಿಯಬೇಕು ಮತ್ತು ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ ನಾನು ಕೋಚ್ ಆಗಲು ರೆಡಿಯಾಗಿದ್ದೇನೆ ಮತ್ತು ವಿರಾಟ್ ಕೊಹ್ಲಿ ಕೂಡ ನಾನು ಕೂಡ ಹೆಲ್ಪ್ ಮಾಡುತ್ತೇನೆ ಎಂದಾಗ ಇದು ಒಳ್ಳೆಯ ವಿಷಯವಾಗಿದೆ, ಕೆಟ್ಟ ವಿಷಯವಾಗಿದೆ? ನಿಮಗೆ ನಡೆಸಲು ಪರಮೇಶ್ವರರು ಸಿದ್ಧರಾಗಿದ್ದಾರೆ. ನೀವು ಎಲ್ಲಿದ್ದೀರಿ? ಇದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ. ನೀವು ಬೇರೆಲ್ಲ ಆಶೀರ್ವಾದ ಬಗ್ಗೆ ಯೋಚಿಸುತ್ತಿದ್ದೀರಿ. ನಿಮಗೆ ಈ ದೊಡ್ಡ ಆಶೀರ್ವಾದ ಕಂಡು ಬರುತ್ತಿದೆಯೋ? ಪರಮೇಶ್ವರರು ನಿಮ್ಮ ಕೈ ಬೆರಳನ್ನು ಹಿಡಿದುಕೊಂಡು ನಿಮಗೆ ದಾರಿ ತೋರಿಸಲು ನಿಂತಿದ್ದಾರೆ, ಸಿದ್ಧರಾಗಿದ್ದಾರೆ. ದಿನದ 24 ಗಂಟೆ ನಿಮ್ಮ ಜೀವಿತದ ಪ್ರತಿಯೊಂದು ವಿಷಯದಲ್ಲಿ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಉತ್ತರು ನಿಮ್ಗೆ ಏನು ಕೊಡಬಲ್ಲನು? ನಿಮ್ಮ ಎಲ್ಲಾ ಹಣವನ್ನು ಕೊಟ್ಟರೂ ಕೂಡ ಈ ಆಶೀರ್ವಾದವನ್ನು ನೀನು ಪಡೆಯಲು ಆಗುವುದಿಲ್ಲ. ಪ್ರಭು ವ್ಯಕ್ತಿಗತ ರೂಪದಲ್ಲಿ ನಿಮ್ಮ ಮೇಲೆ ಇಂಟ್ರೆಸ್ಟ್ ಆಗಿದ್ದಾರೆ. ಮತ್ತು ಯೋಚನೆ ಮಾಡಿರಿ, ನಿಮ್ಮ ಮಗು ಸ್ಕೂಲಲ್ಲಿ ಕಲಿಯುತ್ತದೆ. ಎಷ್ಟು ಜನರು ಮಕ್ಕಳು ಕಲಿಯುತ್ತಾರೆ, ಮೊಮ್ಮಕ್ಕಳು ಸ್ಕೂಲಲ್ಲಿ ಕಲಿಯುತ್ತಾರೆ. ಇಬ್ಬರು ಸಹೋದರಿಯರೇ ಯಾರ್ದಾದ್ರೂ ಓದುತ್ತಾರೋ? ಯೋಚಿಸ್ರಿ, ಸ್ಕೂಲ್ದ ಪ್ರಿನ್ಸಿಪಲ್ ನಿಮ್ಮ ಮಗುವಿಗೆ ಟ್ಯೂಷನ್ ಕೊಡಲು ರೆಡಿಯಾಗಿದ್ದರೆ ಇದು ಒಳ್ಳೆ ವಿಷಯವಾಗುವುದು ಅಥವಾ ಕೆಟ್ಟ ವಿಷಯವಾಗುವುದು? ಇಲ್ಲಿ ಬ್ರಹ್ಮಾಂಡದ ನಿರ್ಮಾಣಕನು ನಿಮಗೆ ಟ್ಯೂಷನ್ ಕೊಡುವುದಕ್ಕೆ ರೆಡಿಯಾಗಿದ್ದಾನೆ, ಸಿದ್ಧನಾಗಿದ್ದಾನೆ. ನೀವು ಎಲ್ಲಿದ್ದೀರಿ? ವಾವ್. ಇಷ್ಟು ದೊಡ್ಡ ಆಶೀರ್ವಾದವನ್ನು ಬಿಟ್ಟು ಜನರಿಗೆ ಗೊತ್ತಿಲ್ಲ ಅವರು ಏನು ಮಾಡುತ್ತಿದ್ದಾರೆ. ಇಡೀ ಬ್ರಹ್ಮಾಂಡವ ನಿರ್ಮಾಣಕನು
ಬ್ರಹ್ಮಾಂಡದ ನಿರ್ಮಾಣಕರ್ತನ ಪ್ರತಿಯೊಂದು ವಸ್ತುವನ್ನು ಬಯಸುತ್ತೀರಿ ಮತ್ತು ಆತನು ಅದನ್ನು ಮಾಡಿದ್ದಾನೆ ಮತ್ತು ಆತನು ನಿಮಗೆ ನಡೆಸಲು ಸಿದ್ಧನಾಗಿದ್ದಾನೆ ಮತ್ತು ನೀವು ಸಂತೋಷ ಪಡುವರಿ. ಈ 10 ಕಿಲೋ ಬಂಗಾರವನ್ನು ಆತನು ಮಾಡಿದ್ದಾನೆ, ಆತನು ನಿಮ್ಮನ್ನು ನಡೆಸಲು ಸಿದ್ಧನಾಗಿದ್ದಾನೆ. ಯಾವ ಮನೆಗೋಸ್ಕರ ನೀವು ಹೋರಾಡುತ್ತಿದ್ದೀರೋ, 2 ಮೀಟರ್ ಮನೆ, 1000 ಸ್ಕ್ವೇರ್ ಫೂಟ್ ದ ಮನೆ, ಈ ಭೂಮಿಯನ್ನು ಆತನು ಸೃಷ್ಟಿಸಿದ್ದಾನೆ. ಆತನು ನಿಮಗೆ ಟ್ಯೂಷನ್ ಕೊಡಲು ಸಿದ್ಧನಾಗಿದ್ದಾನೆ. ವಾಹ್, ಏಕೆ ನಿಮಗೆ ತಿಳಿದು ಬರುತ್ತಿಲ್ಲ? ಇಲ್ಲ, ನಾ ಬೇಕಾದ್ರೆ ಏನಾದ್ರೂ ಮಾಡಬರುವೇ. ಇದು ಒಂದು ಕೆಟ್ಟ ರೀತಿಯಾಗಿದೆ. ಪರಮೇಶ್ವರ್ ನಿಮ್ಮನ್ನು ಇದರಿಂದ ತೆಗೆದು ಹಾಕಿದ್ದಾರೆ. ಆತನಿಗೆ ಗೊತ್ತಿತ್ತು ನಿಮ್ಮ ಚಿತ್ತದಂತೆ ನೀವು ಜೀವಿಸುತ್ತಾ ಹೋದರೆ. ಆತನು ತನ್ನ ದಯೆಯಿಂದ ಮತ್ತು ಕರುಣೆಯಿಂದ ಹೇಳಿದನು, ನಾನು ನಿನ್ನ ಒಳಗೆ ಇದ್ದು ನಿನ್ನನ್ನು ನಡೆಸಲು ನಾನು ಸಿದ್ಧನಾಗಿದ್ದೇನೆ. ಹಲ್ಲೆಲೂಯಾ. ಹೀಗೆ ಪರಮೇಶ್ವರನಿಲ್ಲದೆ ಯಾರು ಜೀವಿಸಲು ಸಾಧ್ಯ? ಹೇಗೆ? ನೀವು ಒಬ್ಬ ಆಟೋ ಚಾಲಕನಾಗಿದ್ದರೆ ಪರಮೇಶ್ವರಿಗೆ ಗೊತ್ತಿದೆ. ಆತನ ಚಿತ್ತದಂತೆ ನೀವು ನಡೆಯಲು ಪ್ರಾರಂಭಿಸಿರಿ. ವಾವ್. ಇಲ್ಲಿ ಬರೆದಿದೆ, ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು. ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ನಡೆದುಕೊಳ್ಳಬಾರದು. ಇನ್ನೊಮ್ಮೆ ಹೇಳಿರಿ, ಹಾಳಾದಿವಿ ಅಂದ್ರೆ ನೀನೇ ಹಾಳು ಮಾಡಿದೆ. ಪ್ರಭು ರಕ್ಷಿಸೋದಕ್ಕೋಸ್ಕರ ಇದ್ದಾರೆ. ಆ ಬಿಲ್ಡರ್ ಬಹಳ ಚೆನ್ನಾಗಿ ಕಾಣುತ್ತಿದ್ದನು. ಅವನು ನಮಗೆ ಮನೆಯನ್ನು ಮಾರಿದನು. ಏನೋ ಮಾಡಬೇಕು. ಪ್ರಭುವನ್ನು ನೀವು ಕೇಳಬೇಕಾಗಿತ್ತು. ನೀವು ಅಬ್ರಹಾಮನಾಗಿರ್ಲಿ, ಲೂತನಾಗಿದ್ರಿ. ಗೊತ್ತಿದೆ, ಕೆಲವು ಜನರು ಲೂತ್ ಆಗಿದ್ದಾರೆ. ಹಸಿರು ಕಂಡರೂ ಅದೇ ಒಳ್ಳೆಯದಾಗಿದೆ, ಲೂಟರ್ ಆಗಿದ್ದಾರೆ. ಎಷ್ಟು ಜನರಿಗೆ ನೆನಪಿದೆ ಅಬ್ರಾಹ್ಮನು ಮತ್ತು ಆತನ ಅಳಿಯ ಲೂಟನ್? ನೆನಪಿದೆ, ಅಬ್ರಾಹ್ಮನನ್ನು ಲೂಟನನ್ನು ಪರಮೇಶ್ವರನು ಕರೆದುಕೊಂಡು ಬಂದರು. ಇಬ್ಬರಿಗೆ ಎದುರು ಆರಿಸಿಕೊಳ್ಳಿರಿ. ಸಾರಿ, ಅವನು ಲೂಟನ್ ಜೊತೆ ಮಾತನಾಡಲಿಲ್ಲ. ಅಬ್ರಾಹ್ಮನಿಗೆ ಇದನ್ನು ನೀವು ಎಲ್ಲಿ ಮನಸ್ಸಿದೆ, ಆದ್ರೆ ಅಬ್ರಾಹ್ಮನು ನೀನು ಎಲ್ಲಿ ಹೋಗಬೇಕು ಎಂದು ಅಬ್ರಾಹ್ಮನು ಕೇಳಿದನು. ಮತ್ತು ಲೂಟನು ಮೂರ್ಖನಾಗಿದ್ದನು. ಅವನು ಎಲ್ಲಿ ಹಸಿರು ಹುಲ್ಲನ್ನು ಕಂಡನು, ಹಸಿರು ಹುಲ್ಲು ತಿನ್ನಲು ಸೊದೋಮ್ ಮತ್ತು ಗೊಮೋರಗೆ ಹೋದನು. ಹಸಿರು ಹುಲ್ಲನ್ನು ತಿನ್ನುವುದಕ್ಕೆ ಸೊದೋಮ್ ಮತ್ತು ಗೊಮೋರಗೆ. ಸೊದೋಮ್ ಮತ್ತು ಗೊಮೋರ ಅಲ್ಲಿ ಲೆಸ್ಮೀನ್ ಮತ್ತು ಕೇಲೋಗಿರುತ್ತಿದ್ದರು, ಲೈಂಗಿಕ ಜನರು. ಕೊನೆಯಲ್ಲಿ ಅವರೆಲ್ಲರೂ ಸತ್ತು ಹೋದರು. ಕೆಲವರು ಉಪ್ಪಿನ ಗೊಂಬೆ ಆದರು. ಎಷ್ಟು ಜನಕ್ಕೆ ಗೊತ್ತಿದೆ? ಆದ್ರೆ ಮೊದಲು ಅಲ್ಲಿ ಹಸಿರಾದ ಹುಲ್ಲಿತ್ತು, ಹಸಿರು ಹುಲ್ಲು. ಮತ್ತು ಲೂಟು ಎಲ್ಲಿ ನಡೆಯುತ್ತಿದ್ದನು? ತನ್ನ ಮನಸ್ಸಿನಲ್ಲಿ. ಲೂಟನಿಗೆ ತಿಳಿದು ಬರಲಿಲ್ಲ. ಲೂಟನ ಆಶೀರ್ವಾದವು ಅಬ್ರಾಹ್ಮನ ಹಿಂದೆ ಹೋಯಿತು. ಬೈಬಲ್ ಯಾವತ್ತೂ ಹೇಳುವುದಿಲ್ಲ ಲೂಟನ ಜೊತೆ ದೇವರು ಡೈರೆಕ್ಟ್ ಆಗಿ ಮಾತನಾಡಲಿಲ್ಲ. ಪರಮೇಶ್ವರರು ಅಬ್ರಾಹ್ಮನ ಜೊತೆ ಮಾತನಾಡಿದರು. ಲೂಟನು ಅಬ್ರಾಹ್ಮನ ಹಿಂದೆ ನಡೆದು ಅವನು ಆಶೀರ್ವಾದವಾಗಿದ್ದನು, ಆಶೀರ್ವಾದ ಹೊಂದಿದ್ದನು. ಯಾವಾಗಲೂ ಮಾತನಾಡಲಿಲ್ಲ. ಚರ್ಚಲ್ಲಿ ಬರೀ ನಾವು ಫಾಸ್ಟರ್ ಅನ್ನು ಕೇಳುವುದಾ? ಮತ್ತು ಪರಿಶುದ್ಧಾತ್ಮನು ನಮ್ಮಿಂದ ಮಾತನಾಡುವುದಿಲ್ಲವೋ? ಜೀವಿತವನ್ನು ನೋಡಿ ನಿಮಗೆ ಅನಿಸೋದಿಲ್ಲವೋ? ಆಹಾ, ಹೇಳಿರಿ, ನಿಮ್ಮ ಸಮಾಧಿಯನ್ನು ನೀವೇ ತೆಗೆಯುವುದಾಗಿದೆ. ಜನರು ತಮ್ಮ ಸಮಾಧಿ ತೆಗೆದುಕೊಂಡಿದ್ದಾರೆ. ಹೇಳುತ್ತಾರೆ, ಸತ್ತು ಹೋದರು. ಸಮಾಧಿ ತೆಗೆದ್ರೆ ಗೊತ್ತಾಗುವುದು. ಯಾರು ಹೇಳಿದರು ಈ ಸಮಾಧಿ ತೆರೆಯಲು? ಹಲ್ಲೆಲೂಯಾ. ಪರಮೇಶ್ವರ್ ನಿಮ್ಗೆ ಏನು ಹೇಳುತ್ತಿದ್ದಾರೆ? ಇನ್ನು ಮುಂದೆ ನೀನು ಹೀಗೆ ನಡೆಯಬಾರದು. ಪ್ರೈಸ್ ದ ಲಾರ್ಡ್. ನಡುವಿರೋ ಪಕ್ಕ ಸೆಲ್ಲನ್ನು ಬೆಳೆಸುವುದು ಅವರ ಜೀವಿತದ ಉದ್ದೇಶವಾಗಿದೆ. ಸೆಲ್ಗೆ ಹೋಗುವುದು, ಸೆಲ್ಲನ್ನು ಅಟೆಂಡ್ ಮಾಡುವುದು, ಟಿವಿ ಪ್ರೋಗ್ರಾಮ್ ಅನ್ನು ನೋಡುವುದು, ಇದು ಅವರಿಗೆ ಗೊತ್ತಿದ್ದು. ಇದೆಲ್ಲ ನಮಗೆ ಸಹಾಯ ಮಾಡುವುದು. ನಾನು ಪರಮೇಶ್ವರನ ಮಾತನ್ನು ಕೇಳಿ ಜೀವಿಸಬೇಕೆಂದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನರಿದ್ದೀರಿ? ಹೇಳಿರಿ, ನಿಮ್ಮ ಮನಸ್ಸಿನ ಪ್ರಕಾರ ನಡೆಯುವುದು ತಮ್ಮ ಗುದಲಿಯಿಂದ ತಮ್ಮ ಸಮಾಧಿಯನ್ನು ತೆರೆಯುವುದಾಗಿದೆ. ಸರಿ ಇದೆ, ಮರೆತು ಬಿಡುವುದೆಲ್ಲವೂ
ಮತ್ತು ಈ ಲೋಕವು ಹೇಳುತ್ತದೆ ನಿನ್ನ ಮನುಷ್ಯನಂತೆ ಜೀವಿಸು ಎಂದಾಗ ಅವರು ನಿಮ್ಮ ಸಮಾಧಿಯನ್ನು ತೆರೆಯಲು ಕಲಿಸುತ್ತಿದ್ದಾರೆ. ಇವರು ತಮ್ಮ ಮನಸ್ಸಿನಿಂದ ನಡೆಯುವುದಿಲ್ಲ. ಹಾಗಾಗಿ ಪ್ರಭುವಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ನಾನು ಕೂಡ ಇವತ್ತು ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ. ಆತನಿಗೆ ತಿಳಿದು ಬಂತು ದೊಡ್ಡ ಆಶೀರ್ವಾದ ಏನಾಗಿದೆ, ಪ್ರಭುವಿನ ಮೂಲಕ ನಡೆಯುವುದು. ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅದಕ್ಕಾಗಿ ನೀವು ಇವತ್ತಿನಿಂದ ರ್ಯಾಪ್ಚರ್ ವರೆಗೂ ನಾನು ಇದಕ್ಕೆ ರ್ಯಾಪ್ಚರ್ ಅನ್ನು ಜೋಡಿಸಿ ಬಿಡುತ್ತೇನೆ. ಯಾರಾದರೂ ಮರೆತು ಬಿಡುವರು. ಸವಾರದೆಂದು ನಾಳೆ ಜೀವಿಸಬೇಕೆಂದು ಹೀಗೆ ಹೇಳುತ್ತಿಲ್ಲ. ಮತ್ತು ನೀನು ಇವತ್ತಿನಿಂದ ಮತ್ತೆ ಹೀಗೆ ಅವರು ನಿಷ್ಕ್ರಿಯ ಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ, ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಅಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟರು. ಅವರು ಹೇಳುತ್ತಿದ್ದಾನೆ, ಅವರ ಜೀವಿತ ಎಷ್ಟೊಂದು ಕ್ರೂರವಾಗಿದೆ, ಅವರ ಮನಸ್ಸು ಕಠಿಣವಾಗಿದೆ. ಮತ್ತು ನಿಮಗೆ ಅನಿಸುತ್ತದೆ, ನಡೀರಿ ಅವನ ಜೊತೆ ನಾನು ಭೇಟಿಯಾಗಬೇಕು, ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಳ್ಳಬೇಕು. ಆ ಜನರು ನಿಮ್ಮ ಸಂಬಂಧಿಕರಾಗಿದ್ದಾರೆ. ಯೇಸು ಸ್ವಾಮಿಯನ್ನು ತಿಳಿದಿಲ್ಲ, ಅವರು ಜಗಳವಾಡುತ್ತಾರೆ, ನಿಮ್ಮ ಜೊತೆ ಮಾತನಾಡಲು ಕೂಡ ಬರುವುದಿಲ್ಲ. ಎಷ್ಟು ಜನರಿಗೆ ಗೊತ್ತಿದೆ ನಾನು ಏನು ಹೇಳುತ್ತಿದ್ದೇನೆ, ನಿಜ ಇದೆಯೋ ಅಥವಾ ಇಲ್ಲವೋ? ಏಕೆಂದರೆ ಅವರ ಮನಸ್ಸು ಕಠಿಣವಾಗಿ ಬಿಟ್ಟಿದೆ. ಅವರ ಮನಸ್ಸು ಏಕೆ ಕಠಿಣವಾಗಿದೆ ಎಂದರೆ ಪರಮೇಶ್ವರ ಅವ್ರ ಜೊತೆ ಮಾತನಾಡುವುದಿಲ್ಲ. ಬುದ್ಧಿಯು ಕತ್ತಲಾಗಿದೆ, ಯೋಚನೆ ಮಾಡಿದೆ, ಮತ್ತು ಅವರಿರೋ ಪ್ರತಿಯೊಂದು ಹೆಜ್ಜೆಯು ತಪ್ಪಾಗಿದೆ. ಲೋಕದ ನೋವು ಇದೇ ಆಗಿದೆ. ಜನರಿಗೆ ಅನಿಸುತ್ತದೆ ಇದು ಸರಿಯಾದ ದಾರಿ ಇದೆ ಎಂದು ಲೋಕಕ್ಕೆ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತದೆ ಇದು ತಪ್ಪಾದ ದಾರಿ ಇದೆ. ಆ ಅಜ್ಞಾನದ ಕಾರಣ ಅದು ಅವರಲ್ಲಿ ಇದೆ. ಅದೇ ಪರಮೇಶ್ವರನ ಅಜ್ಞಾನ. ಕಾಠಿಣ್ಯತೆ ನಿಮಿತ್ತದಿಂದಲೂ ದಿಸ್ ಇಸ್ ವಾಸಿಮ್, ಇದು ಬಹಳ ದುಃಖಕರ ವಿಷಯವಾಗಿದೆ. ಪರಮೇಶ್ವರನ ಜೀವಿತದಿಂದ ಬೇರೆ ಮಾಡಲ್ಪಟ್ಟವರು. ಓ ಗಾಡ್, ಇದೇ ಕಾರಣದಿಂದ ನೀವು ಜನರಿಗೆ ಸುವಾರ್ತೆ ಸಾರಬೇಕು. ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸು, ಅವರು ಪರಮೇಶ್ವರನ ಜೀವನದಿಂದ ಅನ್ಯರಾಗಿದ್ದಾರೆ. ಪರಮೇಶ್ವರನ ಜೀವನದ ಬಗ್ಗೆ ಮಾತನಾಡುತ್ತದೆ. ಯೋಚನೆ ಮಾಡಿರಿ, ಒಬ್ಬ ಯೌವನಸ್ಥ ಹುಡುಗನಿದ್ದಾನೆ, ಪಾಸ್ ಮಾಡುತ್ತಾನೆ 10 PUC ಕೂಡ ಪಾಸ್ ಮಾಡುತ್ತಾನೆ. PUC ಅವರಿಗೆ 12 ತರಗತಿ ಅವನು ಓದಿದ್ದನು. ಇವಾಗ ಅವನು ಜಾಬ್ ಮಾಡಿ ಹಣ ಕಳಿಸಬೇಕು. ಮತ್ತು ಹೇಗೆ ಲೋಕ ಜೀವಿಸುತ್ತಿದೆ ಹಾಗೆ ಇವನು ಜೀವಿಸುತ್ತಿದ್ದಾನೆ. ಮತ್ತು ಹೇಗೆ ಇವನು ಸಫಲರಾಗಲು ಯೋಚಿಸಬಹುದು. ಈ ಲೋಕವು ಇನ್ನೂ ಸಫಲತೆ ದಾರಿಯನ್ನೇ ಹುಡುಕಲಿಲ್ಲ. ಇವರ ದಾರಿಯಲ್ಲಿ ನಡೆದು ನಿಮಗೆ ಎಲ್ಲಿ ಸಫಲತೆ ಸಿಗಬಹುದು? ಬುದ್ಧಿಯು ಮಂದವಾಗಿದೆ, ನಿಷ್ಪ್ರಯೋಜನವಾಗಿದೆ. ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ಮತ್ತು ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ನೆಕ್ಸ್ಟ್, ಅವರು ತಮ್ಮ ದುಸ್ಥಿತಿಗೆ ಶಬ್ದಗಳ ಆಯ್ಕೆ ನೋಡಿರಿ. ದುಸ್ಥಿತಿ ಗೊತ್ತಿದೆ. ದುಸ್ಥಿತಿ ಏನಾಗಿರುತ್ತದೆ? ಹಲೋ, ಕುತಲಿನ ಹೊಡೆದರೂ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ದುಸ್ಥಿತಿಗೆ ಚಿಂತಿಸದೆ ಬಂಡುತನಕ್ಕೆ ಒಪ್ಪಿಸಿಕೊಟ್ಟರು. ಸಿಗರೇಟ್ ಸೇದೋರಿಂದ ಕ್ಯಾನ್ಸರ್ ಬರುತ್ತದೆ. ನನಗೆ ಆಗೋದು, ನಿನಗೆ ಆಗೋದಿಲ್ಲವೋ? ಲಿವರ್ ಹಾಳಾಗುವುದು, ನನಗೂ ಆದರೂ ಸಂಬಂಧಪಟ್ಟ, ನಿನಗೆ ಏನು ಸಂಬಂಧವಾಗುತ್ತೆ? ಮಂಡುತನ. ಬೈಯಬೇಡ, ಛೇ ನನ್ನ ಬಾಯಿ ನಾನು ಬೈಯುವೆನು. ಮಂಡುತನ. ಒಂದು ಹುಡುಗಿಯಿಂದ ಕೆಲಸ ಆಗುದಿಲ್ಲ. ಒಬ್ಬರದು ತುಟಿ ಚೆನ್ನಾಗಿದೆ, ಒಬ್ಬರದು ಮೂಗು ಚೆನ್ನಾಗಿದೆ, ಕಿವಿಗಳು ಚೆನ್ನಾಗಿದೆ, ಒಬ್ಬರದು ಗಲ್ಲ ಚೆನ್ನಾಗಿದೆ, ಕೆಲವರದು ಕೂದಲು ಚೆನ್ನಾಗಿವೆ. ಇದು ಮಂಡುತನ. ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ಇನ್ನಿರುವವರು ಮಂಡರಾಗಿದ್ದಾರೆ. ನೀವು ಈ ಜೀವಿತದಿಂದ ತಪ್ಪಿಸಿಕೊಳ್ಳಬೇಕಾದರೆ ಇದು ಆಶೀರ್ವಾದ ಎಲ್ಲಿದೆ? 17ರಲ್ಲಿತ್ತು ಆಶೀರ್ವಾದ. ಅದಕ್ಕಾಗಿ ನಾನು ನಿಮ್ಗೆ ಹೇಳುತ್ತೇನೆ,
ಪ್ರಭುವಿನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನೂ ಮೇಲೆ ನಡೆದುಕೊಳ್ಳಬಾರದು. ಹಾಲೆಲೂಯಾ, 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 ಹಾಲೆಲೂಯಾ. ಪಕ್ಕದವರಿಗೆ ಹೇಳಿ, ಪರಮೇಶ್ವರನ ದಾರಿಯಲ್ಲಿ ನಡೆಯಿರಿ. ಬೇರೆ ದಾರಿಗಳು ಸಮಾಧಿ ಹತ್ರ ಹೋಗು. ಒಂದೇ ದಾರಿಯಲ್ಲಿ ಜೀವನವಿದೆ, ಅದು ಪರಮೇಶ್ವರನ ದಾರಿಯಾಗಿದೆ. ನಿಮ್ಮ ಕೈಗಳನ್ನೇ ಮೇಲೆ ಕೆತ್ತಿರಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಹೇಳಿರಿ, ನಾನು ಪರಮೇಶ್ವರನ ದಾರಿಯಲ್ಲಿ ನಡೆಯುತ್ತಿದ್ದೇನೆ. ನನ್ನ ಜೀವಿತಕ್ಕೋಸ್ಕರ ನನ್ನ ಹಿಂದೆ ಹೇಳಿರಿ, ನನ್ನ ಜೀವಿತಕ್ಕೋಸ್ಕರ ಪರಮೇಶ್ವರನ ಇಚ್ಛೆಯಲ್ಲಿ ನಡೆಯುತ್ತಿದ್ದೇನೆ, ಪರಮೇಶ್ವರನ ಉದ್ದೇಶದಲ್ಲಿ ನಡೆಯುತ್ತಿದ್ದೇನೆ. ನಾನು ಅನಂತ ಜೀವಿತದಲ್ಲಿ ನಡೆಯುತ್ತಿಲ್ಲ. ಜೀವನದಲ್ಲಿ ನನ್ನ ದಾರಿಯು ಮಹಿಮೆಯದು ಆಗಿದೆ, ಸಫಲತೆದು ಆಗಿದೆ, ಪ್ರಗತಿದು ಆಗಿದೆ, ಅಭಿವೃದ್ಧಿದು ಆಗಿದೆ, ಸಮೃದ್ಧಿದು ಆಗಿದೆ, ಉನ್ನತಿದು ಆಗಿದೆ. ಏಕೆಂದರೆ ನಾನು ಪರಮೇಶ್ವರನ ದಾರಿಯಲ್ಲಿ ನಡೆಯುತ್ತಿದ್ದೇನೆ, ಪರಮೇಶ್ವರನ ದಾರಿಯಲ್ಲಿ ನಡೆಯುತ್ತಿದ್ದೇನೆ. ನಾನು ಲೋಕದ ಹಾಗೆ ನನ್ನ ಮನಸ್ಸಿನದು ದಾರಿಯಲ್ಲಿ ನಡೆಯುತ್ತಿಲ್ಲ, ಆದರೆ ಪರಿಶುದ್ಧಾತ್ಮನ ಮೂಲಕ ನಡೆಸಲ್ಪಡುತ್ತಿದ್ದೇನೆ. ನಾನು ಏನೆಲ್ಲ ಮಾಡುವೆನು ಅದು ಆತ್ಮದ ಮೂಲಕ ಆಗುವುದು. ಯೇಸುವಿನ ನಾಮದಲ್ಲಿ ಆಮೇನ್. ಬರೀ ಇದು ಹೇಳುವುದು ಸಾಕಾಗುವುದಿಲ್ಲ, ಸರಿದೆ. ಮತ್ತು ಹೀಗೆ ಆಗುತ್ತದೆ, ನೀವು 4 ದಿನದಿಂದ ಊಟ ಮಾಡದೆ ಹೋದರೆ. ಮತ್ತು ನೋಡಿರಿ, ಎಷ್ಟು ಸಣ್ಣ ಸಣ್ಣ ಹುಡುಗಿಯರು ಕೂತಿದ್ದಾರೆ. ಅವರು 4 ದಿನದಿಂದ ಊಟ ಮಾಡದಿದ್ದರೆ ನಾನು ಅವರಿಗೆ ಹೇಳುತ್ತೇನೆ, ಇದನ್ನು ಎತ್ತಿಕೊಳ್ಳಿರಿ. ಅವರು ಫಾಸ್ಟ್ ನಂಗೆ ಇದನ್ನು ಎತ್ತಲು ಆಗುವುದಿಲ್ಲ. ಮನಸ್ಸು ಇರಬಹುದು, ಇವರಿಗೆ ಮನಸ್ಸು ಇರಬಹುದು, ಆದರೆ ಅವರಿಗೆ ಎತ್ತಲು ಆಗುವುದಿಲ್ಲ. ಹಾಗೆ ನಿಮ್ಮ ಮನಸ್ಸು ಆಗಿರಬಹುದು, ಪರಮೇಶ್ವರನ ದಾರಿಯಲ್ಲಿ ನಡೆಯುವುದು. ಮತ್ತು ಇದು ಮುಖ್ಯವಲ್ಲ, ನೀವು ನಡೆಯಬಹುದು ಎಂದು. ನೀವು ಯಾವಾಗ ನಡೆದಿರಿ ಎಂದರೆ, ಮತ್ತು ವಾಕ್ಯವು ಆಳವಾಗಿ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, ನಿಮ್ಮ ಆತ್ಮವು ವಾಕ್ಯವನ್ನು ಸೇವಿಸಿ ದೃಢವಾದರೆ, ಮತ್ತು ಪರಮೇಶ್ವರನ ಧ್ವನಿಯನ್ನು ಕೇಳಿರಿ. ಪರಮೇಶ್ವರನ ಧ್ವನಿಯನ್ನು ತಿಳಿದುಕೊಳ್ಳುವುದು, ಪರಮೇಶ್ವರನ ಧ್ವನಿಯ ಪ್ರಕಾರ ನಡೆಯುವುದು ಸುಲಭವಾಗಿ ಬಿಡುವುದು. ಮತ್ತು ನೀವು ವಾಕ್ಯ ಕೇಳದೆ ಹೋದರೆ, ನಿಮಗೆ ಎಪಿಸೋಡ್ ಕೊಡಲ್ಪಟ್ಟಿದೆ, ಅದನ್ನೇ 3 ಸಲ ಓದಿರಿ ಚೆನ್ನಾಗಿ. ಈ ಸಂದೇಶವನ್ನು ದಿನಾಲೂ ಕೇಳಿರಿ. ಇವಾಗ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡಿ, ಪರಮೇಶ್ವರನ ದಾರಿಯಲ್ಲಿ. ಬರೀ ಮನಸ್ಸನ್ನು ಮಾಡುವುದು ಸಾಕಾಗುವುದಿಲ್ಲ, ಆ ಮನಸ್ಸನ್ನು ಮಾಡುವುದಕ್ಕೆ ನೀವು ಬೇರೆ ಏನೂ ಮಾಡಬೇಕಾಗುತ್ತದೆ. ವಾಕ್ಯವನ್ನು ತುಂಬಿ ತುಂಬಿ ಕಲಿಯಬೇಕು. ನಿಮಗೆ ನಿಮ್ಮ ಜೀವಿತವು ಸರಿಯಾಗಿ ಕಂಡು ಬರುವುದು, ನಿಮಗೆ ಸರಿಯಾಗಿ ಕಾಣುವುದು, ಏನು ಮಾಡಬೇಕು ಏನು ಮಾಡಬಾರದೆಂದು ಗೊತ್ತಾಗುವುದು. ಮತ್ತು ವಾಕ್ಯವು ಪರಮೇಶ್ವರನ ಬೆಳಕಾಗಿದೆ. ಪ್ರೇಸ್ ದ ಲಾರ್ಡ್. ಮತ್ತು ಬೆಳಕು ಬಂದಾಗ ಕತ್ತಲೆಯು ಹೋಗಿಬಿಡುತ್ತದೆ. ಅವರ ಹತ್ತಿರ ಅದು ಇಲ್ಲ, ಅವರ ಬುದ್ಧಿಯು ಅದು ಕತ್ತಲಾಗಿ ಬಿಟ್ಟಿದೆ. ಹಾಲೆಲೂಯಾ. ಈ ಸಮಯವಾಗಿದೆ, ಕಾಣಿಕೆ ದಶಮಾಂಶ ಪಾರ್ಟ್ನರ್ಶಿಪ್ ಕೊಡುವ ಸಮಯವಾಗಿದೆ. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರ್, ಈ ಜ್ಞಾನವು, ಈ ಕಾಣಿಕೆಯನ್ನು ತರುವ ಬುದ್ಧಿ, ಅನುಗ್ರಹ, ತಿಳುವಳಿಕೆಯನ್ನು ಕೊಡುವುದಕ್ಕೆ. ವಾಕ್ಯದ ಪ್ರಕಾರ ಹೆಚ್ಚಾದ ಬೆಳೆಯನ್ನು ನಮ್ಮ ಹತ್ತಿರ ಅತಿ ವೇಗವಾಗಿ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ನಾವು ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡುತ್ತೇವೆ. ಸಮೃದ್ಧಿಯ ನಿಯಮವನ್ನು ಹೇಳುತ್ತೇವೆ. ಈ ಕಾಣಿಕೆಯು ಬೆಳೆಯುತ್ತಿದೆ ಮತ್ತು ವಿಸ್ತಾರವಾಗುತ್ತಿದೆ. ರಾಜ್ಯ ಮತ್ತು ಸುಸಮಾಚಾರದ ವಿಸ್ತಾರಕ್ಕೋಸ್ಕರ ಧನ್ಯವಾದ ಪರಮೇಶ್ವರ. ಈ ಪ್ರಾರ್ಥನೆ ಪ್ರಭು ಯೇಸು ನಾಮದಲ್ಲಿ ಬಿಡುತ್ತೇವೆ. ಆಮೇನ್. ಪ್ರೇಸ್ ದ ಲಾರ್ಡ್. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು, ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ. ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ
ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ. ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳೋಣ. ಎದ್ದು ನಿಂತುಕೊಳ್ಳೋಣ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪರಿಶುದ್ಧಾತ್ಮನ ಸಹಭಾಗಿತ್ವ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆಯು ನನ್ನ ಯಾವಾಗಲೂ ಹಿಂಬಾಲಿಸುವುದು. ನಾನು ಸದಾಕಾಲ ಯೌವನನ ಮಂದಿರದಲ್ಲಿ ವಾಸಿಸುವೆನು, ಯೇಸುವಿನ ನಾಮದಲ್ಲಿ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಸಂತೋಷವಾಗಿರಿ. ವಾಕ್ಯವು ಕಾರ್ಯ ಮಾಡುತ್ತದೆ.